ಹಾಯ್, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಬಂದು ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರೆ. ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ಅತಿ ಆಸೆ ಅಂತ ಅಂದರೆ ಏನು? ಆಸೆ ಪಡಬೇಕು, ಆದರೆ ಅದು ಮಿತಿ ಮೀರಬಾರ್ದು. ಆಸೆ ಅನ್ನೋದು ನೈಸರ್ಗಿಕ ಅಷ್ಟೇ, ಆದರೆ ಅತಿ ಆಸೆ ಅನ್ನೋದು ಏನಿದೆಯೋ ಅದು ನಮ್ಮ ಒಂದು ವಿನಾಶಕ್ಕೆ ಕಾರಣ ಆಗಬಹುದು. ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಯಾವ ಥರ ಏನು ಅನ್ನೋದನ್ನು ಹೇಳ್ತಾನೆ. ಮೊದಲನೇದಾಗಿ, ಆಸೆ ಅನ್ನೋದು ಮಾನವೀಯವಾಗಿದೆ. ಆಸೆ ಇರಬೇಕು ಯಾವ ಥರ ಅಂದರೆ, ಆಸೆ ಅನ್ನೋದು ನಮಗೆ ಒಂದು ಅಭಿವೃದ್ಧಿ ಅಷ್ಟೇ. ಅಂದರೆ ಅಭಿವೃದ್ಧಿ ಆಗುತ್ತೆ, ಆಸೆ ಅನ್ನೋದಿದ್ರೆ ಅಭಿವೃದ್ಧಿ ಆಗುತ್ತೆ. ಅದರಿಂದ ಆಸೆ ಪಡಬೇಕು ಜೀವನದಲ್ಲಿ. ಮತ್ತು ಆದರೆ ಆಸೆ ಅಂತ ಅಂದರು ಏನಂತಂದರೆ, ಇಚ್ಛೆ, ಲಾಲಸೆ ಮತ್ತು ಬಯಕೆ ಅನ್ನೋದು ಇವು ಮೂರು ಒಂದೇ ಥರ ಅಲ್ಲ, ಇವೆಲ್ಲ ಬೇರೆ ಬೇರೆ ಥರ. ಈಗ ಇಚ್ಛೆ ಅಂದರೆ ಏನು ಅಂದರೆ ಸಹಜತೆ, ಅಂದರೆ ಒಂದು ಮಿತಿಯಲ್ಲಿರೋದು, ಇದು ಇಚ್ಛೆ ಆಗಿರುತ್ತೆ. ಆಮೇಲೆ ಲಾಲಸೆ ಅಂದರೆ ಇನ್ನೂ ಹೆಚ್ಚು ಅಂತ ಇರ್ತಾರೆ ಗೊತ್ತಾ, ಅದು ಲಾಲಸೆ ಅಂತ ಹೇಳ್ತಾರೆ. ಆಮೇಲೆ ಬಯಕೆ ಅನ್ನೋದು ಬೇರೆಯವರ ಸಹಿತ ಆಗ್ರಹವನ್ನು ವ್ಯಕ್ತಪಡಿಸೋದು, ಬದುಕನ್ನು ಬದಲಾಯಿಸೋದು ಅಂತ ಅರ್ಥ ಇಲ್ಲಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಅತಿ ಆಸೆಯ ಒಂದು ಲಕ್ಷಣಗಳು ಏನಂತಂದ್ರೆ, ಯಾವಾಗ ನಮಗೆ ಮನಸ್ಸಿಗೆ ತೃಪ್ತಿ ಇರಲ್ವೋ ಅಲ್ಲಿ ಅತಿ ಆಸೆ ಅನ್ನೋದು ಬಂದ್ಬಿಟ್ಟಿರುತ್ತೆ ನಮಗೆ. ಅಂದರೆ ನಾವು ಇದ್ದುದ್ರಲ್ಲೇನೆ ತೃಪ್ತಿ ಪಡಬೇಕು, ಅತಿ ಆಸೆಯನ್ನು ಮಾಡಬಾರ್ದು. ಆವಾಗ ನಾವು ಅರ್ಥ ಮಾಡ್ಕೋಬೇಕು ಅತಿ ಆಸೆ ಇದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಬೇರೆಯವರ ಒಂದು ಏಳಿಗೆಯನ್ನು ನೋಡಿ ನಾವು ಯಾವಾಗ ಖುಷಿ, ಅಂದರೆ ಬೇರೆಯವರ ಒಂದು ಏನು ಕೆಳಗೆ ಬಿದ್ದಾಗ, ಅಂದರೆ ಅವರು ಕುಗ್ಗಿದಾಗ ನಾವು ಏನು ಖುಷಿ ಪಡ್ತೀವಿ ಗೊತ್ತಾ, ಅವ್ರಿಗೆ ಈ ಥರ ಆಯ್ತಲ್ಲ ಅಂಥೇಳಿ ನಾವು ಖುಷಿ ಪಡ್ತಾ ಇರ್ತೀವಿ. ಅದು ಕೂಡ ಅತಿ ಆಸೆನೇ ಅಂತ ನಾವು ಅನ್ಕೋಬಹುದು. ಆಮೇಲೆ ಲಾಭನೂ ನನಗೆ ಆಗಬೇಕು, ಅಧಿಕಾರನೂ ನನಗೆ ಸಿಗಬೇಕು, ಆಮೇಲೆ ಎಲ್ಲಕ್ಕಿಂತ ಉತ್ತಮ ಸ್ಥಾನನೂ ನನಗೆ ಸಿಗಬೇಕು ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡ್ರೆ, ಅಂದರೆ ನಮಗಿಂತ ಮೇಲೆ ಇರ್ತಾರೆ ಒಬ್ಬರು, ಅವರನ್ನು ನೋಡಿ ನಾವು ಈ ಥರ ಎಲ್ಲ ಅಂದ್ಕೊಂಡ್ರೆ ಅದು ಕೂಡ ನಾವು ಅತಿ ಆಸೆ ಅಂತಲೇ ನಾವು ಸ್ವಲ್ಪ ಅಜ್ಯೂಮ್ ಮಾಡ್ಕೋಬೇಕು. ಇವಾಗ ಎಕ್ಸಾಂಪಲ್, ನೀವು ಪೌರಾಣಿಕ ಕಥೆಗಳನ್ನು ನೋಡಿರ್ತೀರಿ. ಫಾರ್ ಎಕ್ಸಾಂಪಲ್, ನೀವು ದುರ್ಯೋಧನನ ಕಥೆಯನ್ನು ಕೇಳಿರ್ತೀರಿ ನೀವು ಅಲ್ವಾ. ಅಂದರೆ ದುರ್ಯೋಧನನ ಅತಿ ಆಸೆಯಿಂದ ಏನಾಗುತ್ತೆ ಅಂದರೆ, ಭ್ರಾತೃಭಾವ ಬಿಟ್ಟ ದುರ್ಯೋಧನ ಏನು ಮಾಡ್ತಾನೆ, ಪಾಂಡವರಿಗೆ ಹಕ್ಕು ನೀಡಿದ ದುರ್ಯೋಧನ, ಅಂದರೆ ತನ್ನ ಒಂದು ಲಾಲಸೆಯಿಂದ ತನ್ನ ಇಡೀ ಕುಟುಂಬವನ್ನೇ ಈ ದುರ್ಯೋಧನ ನಾಶ ಮಾಡ್ತಾನೆ. ಈ ಸ್ಟೋರಿ ನೀವು ಎಲ್ಲಾದರೂ ನೋಡಿಲ್ಲ ಅಂದರೆ ಕೇಳಿ ಒಂದ್ಸಲ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಮೂಡಲ ಅರಸನಿಗೆ ಸಿಗುವ ಸ್ಪರ್ಶಮಣಿ ಕತೆ ಒಂದಿದೆ. ಅಂದರೆ ಆ ಅರಸ ಏನು ಮಾಡ್ತಾ ಇರ್ತಾನೆ, ಆತ ಏನು ಮುಟ್ಟಿದರೂ ಚಿನ್ನ ಆಗ್ತಾ ಇರುತ್ತೆ ಅಲ್ವಾ. ಆವಾಗ ಏನಾಗುತ್ತೆ, ಎಲ್ಲ ವಸ್ತುಗಳನ್ನು ಮುಟ್ತಾನೆ, ಚಿನ್ನ ಆಗುತ್ತೆ. ಆಮೇಲೆ ಕೊನೆಗೆ ಏನು ಮಾಡ್ತಾನೆ, ತನ್ನ ಮಗನನ್ನು ಮುಟ್ತಾನೆ, ಆವಾಗ ಮಗ ಕೂಡ ಚಿನ್ನ ಆಗ್ತಾನೆ. ಸೊ ಆವಾಗ ಏನು ಮಾಡ್ತಾನೆ, ಅವನು ತನ್ನ ಅತಿ ಆಸೆ ಮಾಡಿ ತನ್ನ ಮಗನನ್ನೇ ಕಳ್ಕೊತಾನೆ ಅಲ್ವಾ. ಸೊ ಇದು ಒಂದು ಸ್ಟೋರಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಈಗಿನ ಕತೆ ಹೇಳಬೇಕು ಅಂತಂದರೆ, ಎಲ್ಲೋ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಅಂದರೆ ಸಡನ್ನಾಗಿ ರಿಚ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಎಷ್ಟೋ ದುಡ್ಡನ್ನು ಹಾಕ್ತಾರೆ. ಆಸೆ ಪಡಬೇಕು ಇಲ್ಲ ಅಂತ ಹೇಳಲ್ಲ, ಬಟ್ ಅತಿ ಆಸೆ ಪಟ್ಬಿಟ್ಟು ಸಡನ್ನಾಗಿ ಎಷ್ಟೋ ಕೋಟಿ ದುಡ್ಡು ಹಾಕಿಬಿಟ್ಟು ಅದನ್ನೆಲ್ಲ ಲಾಸ್ ಮಾಡ್ಕೋತಾರೆ. ಸೊ ಇದು ಇವಾಗಿನ ಕಲಿಯುಗದ ಜನದ ಒಂದು ಸ್ಟೋರಿ ಇದು. ಅತಿ ಆಸೆ ಪಡೋದ್ರಿಂದ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ ಅಂದರೆ, ನಾವು ಮೊದಲೇದಾಗಿ ನಮ್ಮ ಒಂದು ಸಂಬಂಧಗಳನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನಾವು ಏನೇ ಒಂದು ತಗೊಂಡ್ರು ನಾವು ಕೂಡ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ಇರಲ್ಲ. ಆಮೇಲೆ ನಮ್ಮ ಮನಸ್ಸಿನಲ್ಲಿ ಆತಂಕ, ದುಃಖ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಆದಾಯ ಎಷ್ಟು ಬರುತ್ತೋ ಅಷ್ಟರಲ್ಲಿನೇ ನಾವು ತೃಪ್ತಿ ಪಡಲ್ಲ. ಅದನ್ನು ಬಿಟ್ಟು ಜಾಸ್ತಿ ನಾವು ಸಾಲ ತಗೋತೀವಿ, ಅದರಿಂದನೂ ಕೂಡ ನಮಗೆ ತೊಂದರೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು, ಆಸೆ ಮತ್ತು ಸ್ವಯಂದ ಮೌಲ್ಯವನ್ನು ನಾವು ತಿಳ್ಕೊಬೇಕು. ಮಿತಾಶೆ ಅಂತ ಅಂದರೆ ಸಂತೋಷದ ಮೂಲ ಅಂತ ಅರ್ಥ. ಆಮೇಲೆ ಸ್ವಯಂ ಅಂತ ಅಂದರೆ ನಿಜವಾದ ಶಕ್ತಿ, ಸಂತೋಷದ ಮೂಲ ಮತ್ತು ನಮ್ಮ ಒಂದು ನಿಜವಾದ ಶಕ್ತಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ, ಅತಿ ಆಸೆ ಗತಿಗೇಡು, ಇದರ ಅರ್ಥ ಏನಂತಂದರೆ, ಅತಿ ಆಸೆ ಅಂತಂದರೆ ನಮ್ಮ ಹತ್ರ ಇರೋ ಒಂದು ಶಾಂತಿ ಮತ್ತು ನೆಮ್ಮದಿಯನ್ನು ಬಿಟ್ಟು ನಾವು ಜಾಸ್ತಿ ಎದುರಾಗಿ ಹೋರಾಟವನ್ನು ಮಾಡುವಂತೆ ಮಾಡುತ್ತೆ.
ಈ ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾನೆ, ಒಂದೇ ರೀತಿ ಬೆಳಕು ಕೊಡ್ತಾನೆ ಅಲ್ವಾ. ಸೊ ನಾವು ಕಣ್ಣು ಮುಚ್ಕೊಂಡು ಇವಾಗ ಒಂದು ಡ್ರೈವ್ ಮಾಡ್ತಾಯಿದ್ರೆ ನಾವು ಕಣ್ಣು ಮುಚ್ಕೊಂಡು ಹೊಡೆದ್ರೆ ಅದು ನಮಗೆ ಕತ್ಲೆಯಾಗಿ ಕಾಣಿಸುತ್ತೆ. ಅದನ್ನೇ ನಾವು ಆ ಸೂರ್ಯನಿಗೆ ಇದ್ದಾಗ ನಾವು ಕಣ್ಣು ತೆಗೆದು ಹೊಡೆದ್ರೆ ಬೆಳಕು ಕಾಣುತ್ತೆ. ಸೂರ್ಯ ಎಲ್ಲರಿಗೂ ಒಂದೇ ಬೆಳಕು ಕೊಡೋದು, ಆದರೂ ನಾವು ಇರೋ ರೀತಿಯಲ್ಲಿ ಇರುತ್ತೆ ಅದು. ಅಂದರೆ ನಾವು ಕಣ್ಣು ಮುಚ್ಕೊಂಡು ಹೊಡೆದ್ರೆ ಕತ್ಲೆ ಇರುತ್ತೆ, ಮತ್ತು ನಾವು ಕಣ್ಣು ತೆಗೆದ್ರೆ ಅಲ್ಲಿ ನಮಗೆ ಬೆಳಕಿರುತ್ತೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ ನೆಮ್ಮದಿ, ಶಾಂತಿ ಮತ್ತು ತೃಪ್ತಿ ಇವೆಲ್ಲ ಅನ್ನೋದು ಏನಿದೆನೋ ಇದನ್ನೆಲ್ಲ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಮತ್ತು ಅದರ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಒಂದು ಜೀವನವೇ ಸಿಹಿಯಾಗಿರುತ್ತೆ ಅಲ್ವಾ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತಾರೆ ಗೊತ್ತಾ, ಕಸ್ತೂರಿ ಕತ್ತೆಗೆ ಏನೋ ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳಿಬಿಟ್ಟು, ಅದೇ ಥರ ಇದು ಕೂಡ ಅತಿ ಆಸೆ ಪಡೋದಕ್ಕಿಂತ ಆಸೆ ಪಟ್ಟು ನಮ್ಮ ಇದ್ದಿದ್ರಲ್ಲಿ ನಾವು ಜೀವನವನ್ನು ಮಾಡಬೇಕು. ಅಂದರೆ ಇವಾಗ ಒಂದು ಏನೋ ಸ್ವೀಟ್ ಇರುತ್ತೆ, ಸ್ವಲ್ಪ ಜನರಿಗೆ ಅದು ಇಷ್ಟ ಆಗಲ್ಲ, ಸ್ವಲ್ಪ ಜನರಿಗೆ ಇಷ್ಟ ಆಗುತ್ತೆ. ಸೊ ಆ ಸ್ವೀಟ್ ತಿಂದವನಿಗೆ ಅದರ ಸಿಹಿ ಏನು ಅನ್ನೋದು ಅವರಿಗೆ ಗೊತ್ತಿರುತ್ತೆ, ತಿಂದೇ ಇರೋರಿಗೆ ಏನೂ ಗೊತ್ತಾಗಲ್ಲ ಅಲ್ವಾ. ನಮ್ಮ ಜೀವನನೂ ಕೂಡ ಅದೇ ಥರ. ನಾವು ಯಾವುದನ್ನೇ ಏನೇ ಒಂದು ಕೆಲಸ ಮಾಡಿದರೂ ಅದರಲ್ಲಿ ನಮಗೆ ಕಾನ್ಫಿಡೆಂಟ್ ಇರಬೇಕು, ಮತ್ತು ಅತಿ ಆಸೆ ಆಗಿ ಇರಬಾರ್ದು. ಅಂದರೆ ಕೆಟ್ಟದ್ದು ಅಂದರೆ ಬೇರೆದವ್ರಿಗೆ ಕೆಟ್ಟದ್ದು ಬಯಸಿ ನಾವು ಅದನ್ನು ತುಂಬ ಆಸೆ ಪಡ್ಕೊಂಡ್ರೆ ಅದು ನಮಗೆ ಜೀವನದಲ್ಲಿ ಇವತ್ತಲ್ಲ ಯಾವತ್ತೂ ಕೂಡ ಸಿಗಲ್ಲ. ಆ ಥರ ಏನನ್ನೂ ಮಾಡೋಕ್ಕೆ ಹೋಗಬೇಡಿ. ಕೊನೆಯದಾಗಿ ಒಂದು ಉದಾಹರಣೆ ಅಂತಂದರೆ, ನಮ್ಮ ಒಂದು ಬೆಲೆಗೆ ಮಿತಿ ಇಲ್ಲದ ಒಂದಿಷ್ಟು ವಸ್ತುಗಳಂದರೆ ನೆಮ್ಮದಿ ಆಗಿರ್ಬೋದು, ನಿದ್ದೆ ಆಗಿರ್ಬೋದು, ಶಾಂತಿ ಆಗಿರ್ಬೋದು, ಸುಖ ಆಗಿರ್ಬೋದು, ಇವುಗಳು ಪ್ರೀತಿ ಆಗಿರ್ಬೋದು, ಇವುಗಳು ಎಷ್ಟು ಹಂಚಿದರೂ ಇದು ಅತಿ ಆಸೆನೂ ಆಗಲ್ಲ, ಆಮೇಲೆ ಇದು ಮಿತಿ ಮೀರೋದು ಇಲ್ಲ, ಮತ್ತು ಮಿತಿ ಮೀರೋದು ಕೂಡ ಇಲ್ಲ. ಇವೆಲ್ಲ ಒಂದಿಷ್ಟು ವಸ್ತುಗಳು ನಮ್ಮ ಜೀವನದಲ್ಲಿ ಯಾವ ಥರ ಇರುತ್ತೋ ಬೇರೆ ಒಂದು ನಮ್ಮ ಸಾಧನೆಗೂ ಕೂಡ ಇದೇ ಥರ ನಾವು ಅರ್ಥ ಮಾಡಿಕೊಂಡು ಜೀವನನ ಮಾಡಬೇಕು. ಯಾಕಂತಂದರೆ ಅದು ಇಂಪಾರ್ಟೆಂಟ್ ಆಗಿದೆ ನಮ್ಮ ಜೀವನ ಅನ್ನೋದು ಅಲ್ವಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ. ಸೊ ಈ ಒಂದು ಕಂಟೆಂಟ್ ಯಾರಿಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಅಂದರೆ ನಿಮ್ಮ ಅನಿಸಿಕೆ ಏನಿರುತ್ತೋ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ನಿಮಗೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಒಂದು ಮೋಟಿವೇಶ್ನಲ್ ವಿಡಿಯೋ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬಾಯ್, ಟೇಕ್ ಕೇರ್.